ಇದು ಪ್ರಭಾವಿ ಮಂತ್ರಿಯೊಬ್ಬರ ಮಹಾ ಬ್ರೇಕಿಂಗ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಸಚಿವ ಸಂಪುಟದಲ್ಲಿ ಬೀಳುತ್ತಾ ಬಿಗ್ ವಿಕೆಟ್. ಮಂತ್ರಿ ತಲೆದಂಡಕ್ಕೆ ಸೂಚಿಸಿದ್ದಾರಾ ಸಿಎಂ? ಪ್ರಭಾವಿ ಮಂತ್ರಿ ಮೇಲಿದೆಯಾ ತೂಗುಗತಿ? ಈಗಾಗಲೇ ಮಿನಿಸ್ಟರ್ ರಾಜೀನಾಮೆಗೆ ಸಿಎಂ ಸೂಚನೆ. ಎಸ್, ಇದು ರಾಜ್ಯದ ಪ್ರಭಾವಿ ಮಂತ್ರಿಯೊಬ್ಬರ ಮಹಾ ಬ್ರೇಕಿಂಗ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಸಚಿವ ಸಂಪುಟದಲ್ಲಿ ಬೀಳುತ್ತಾ ಬಿಗ್ ವಿಕೆಟ್. ಮಂತ್ರಿ ತಲೆದಂಡಕ್ಕೆ ಸೂಚಿಸಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಪ್ರಭಾವಿ ಮಂತ್ರಿ ಮೇಲಿದೆಯಾ ತೂಗುಗತಿ? ಈಗಾಗಲೇ ಮಿನಿಸ್ಟರ್ ರಾಜೀನಾಮೆಗೆ ಸಿಎಂ ಸೂಚನೆ. ಎಸ್, ಪ್ರಭಾವಿ ಮಂತ್ರಿ ಮೇಲಿದೆಯಾ ತೂಗುಗತಿ? ಈಗಾಗಲೇ ಮಿನಿಸ್ಟರ್ ರಾಜೀನಾಮೆಗೆ ಸಿಎಂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಎಸ್, ಇದು ಪ್ರಭಾವಿ ಮಂತ್ರಿಯೊಬ್ಬರ ಮಹಾ ಬ್ರೇಕಿಂಗ್. ಮರ್ಡರ್ ಕೇಸ್ನಲ್ಲಿ ಮಂತ್ರಿ ಹೆಸರು ತಳಕು. ತಮ್ಮ ಪಿಎನನ್ನೇ ಕೊಲೆ ಮಾಡಿಸಿದ್ರ ಮಂತ್ರಿ. ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ತಾರ ಮಂತ್ರಿಯೊಬ್ಬರು. ಮಂತ್ರಿ ಸುತ್ತ ಬೆಳೆಯುತ್ತಿರುವ ಅನುಮಾನ. ದೋಷಾರೋಪ ಪಟ್ಟಿಯಲ್ಲಿ ಮಂತ್ರಿ ಹೆಸರಿದೆಯಾ? ಎಸ್, ಮರ್ಡರ್ ಕೇಸ್ನಲ್ಲಿ ಮಂತ್ರಿ ಹೆಸರು ತಳುಕು ಹಾಕಿಕೊಂಡಿರುವಂತಹದ್ದು. ತಮ್ಮ ಪಿಎನನ್ನೇ ಕೊಲೆ ಮಾಡಿಸಿದ್ರ ಮಂತ್ರಿ. ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ತಾರ ಮಿನಿಸ್ಟರ್. ಮಂತ್ರಿ ಸುತ್ತ ಬೆಳೆಯುತ್ತಿರುವಂತಹ ಒಂದು ಅನುಮಾನ. ದೋಷಾರೋಪ ಪಟ್ಟಿಯಲ್ಲಿ ಮಂತ್ರಿಯವರ ಹೆಸರಿದೆಯಾ? ಮಿನಿಸ್ಟರ್ ತಲೆದಂಡಕ್ಕೆ ಮುಂದಾದ ಮುಖ್ಯಮಂತ್ರಿ. ಎಸ್, ಇದು ಪ್ರಭಾವಿ ಮಂತ್ರಿಯೊಬ್ಬರ ಮಹಾ ಬ್ರೇಕಿಂಗ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಸಚಿವ ಸಂಪುಟದಲ್ಲಿ ಬೀಳುತ್ತಾ ಬಿಗ್ ವಿಕೆಟ್. ಮಂತ್ರಿ ತಲೆದಂಡಕ್ಕೆ ಸೂಚಿಸಿದ್ದಾರಾ ಸಿಎಂ? ಪ್ರಭಾವಿ ಮಂತ್ರಿ ಹಿಂದೆ ಪ್ರಭಾವಿ ಮಂತ್ರಿ ಮೇಲಿದೆಯಾ ತೂಗುಗತಿ? ಎಸ್, ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ತಾರ ಆ ಮಂತ್ರಿ. ಮಂತ್ರಿ ಸುತ್ತ ಬೆಳೆಯುತ್ತಿರುವಂತಹ ಒಂದು ಅನುಮಾನ. ದೋಷಾರೋಪ ಪಟ್ಟಿಯಲ್ಲಿ ಮಂತ್ರಿ ಹೆಸರಿದೆಯಾ? ಮಿನಿಸ್ಟರ್ ತಲೆದಂಡಕ್ಕೆ ಮುಂದಾದಂತಹ ಮುಖ್ಯಮಂತ್ರಿ. ಆಪ್ತ ಸಹಾಯಕನ ಮುಗಿಸಲು ಮಾಡಿದ್ರ ಮಂತ್ರಿ ತಂತ್ರ. ಒಬ್ಬ ಪಿಎನ ಮುಗಿಸಲು ಮತ್ತೊಬ್ಬ ಪಿಎ ದುರ್ಬಳಕೆ ಮಾಡಿಕೊಂಡಿರುವಂತಹ ಒಂದು ಸ್ಟೋರಿ. ಇನ್ನೊಬ್ಬ ಪಿಎನಿಂದಲೇ ಇನ್ನೊಬ್ಬನ ಮರ್ಡರ್ ಆಗಿತ್ತು. ಪಿಎ ಮರ್ಡರ್ ಮಾಡಿಸುವಷ್ಟು ಅವಶ್ಯಕತೆ ಮಂತ್ರಿಗೆ ಏನಿತ್ತು? ತನ್ನ ಸೀಕ್ರೆಟ್ಗಳನ್ನು ಮರೆಮಾಚಲು ಪಿಎ ಅವರನ್ನು ಕೊಲ್ಲಿಸಿದ್ರ? ಪ್ರಭಾವಿ ಮಂತ್ರಿಗೆ ಉರುಳಾಗುತ್ತಾ ಪಿಎಂ ಮರ್ಡರ್ ಕೇಸ್? ಎಸ್, ಇದು ಪ್ರಭಾವಿ ಮಂತ್ರಿಯೊಬ್ಬರ ಮಹಾ ಬ್ರೇಕಿಂಗ್ ಸುದ್ದಿ. ಆಪ್ತ ಸಹಾಯಕನ ಮುಗಿಸಲು ಮಾಡಿದ್ರ ಮಂತ್ರಿ ತಂತ್ರಗಾರಿಕೆ. ಒಬ್ಬ ಪಿಎನನ್ನು ಮುಗಿಸಲು ಮತ್ತೊಬ್ಬ ಪಿಎ ಅವರನ್ನು ದುರ್ಬಳಕೆ ಮಾಡಿಕೊಂಡಿರುವಂತಹ ಒಂದು ಸ್ಟೋರಿ. ಇನ್ನೊಬ್ಬ ಪಿಎನಿಂದಲೇ ಇನ್ನೊಬ್ಬನ ಮರ್ಡರ್ ಆಗಿತ್ತ. ಪಿಎ ಮರ್ಡರ್ ಮಾಡಿಸುವಷ್ಟು ಅವಶ್ಯಕತೆ ಮಂತ್ರಿಗೆ ಏನಿತ್ತು? ತನ್ನ ಸೀಕ್ರೆಟ್ಗಳನ್ನು ಮರೆಮಾಚಲು ಪಿಎನ ಕೊಲ್ಲಿಸಿದ್ರ? ಪ್ರಭಾವಿ ಮಂತ್ರಿಗೆ ಉರುಳಾಗುತ್ತಾ ಪಿಎ ಮರ್ಡರ್ ಕೇಸ್?
ಮಹಾಮಂತ್ರಿ ರಾಜೀನಾಮೆಗೆ ಸೂಚಿಸಿರುವಂತಹ ಮುಖ್ಯಮಂತ್ರಿ, ಮಹಾರಾಷ್ಟ್ರ ಸಚಿವ ಮುಂಡೆ ರಾಜೀನಾಮೆಗೆ ಸೂಚನೆ. ಖಡಕ್ ಸೂಚನೆ ನೀಡಿದ್ದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಿಎಂ ಸೂಚನೆ ಪಾಲಿಸ್ತಾರಾ? ಆರೋಪಿತ ಮಂತ್ರಿ ಧನಂಜಯ್. ಸಿಎಂ ಸೂಚನೆ ಪಾಲಿಸುತ್ತಾರಾ ಆರೋಪಿತ ಮಂತ್ರಿ ಧನಂಜಯ್? ಮಂತ್ರಿ ಪಿಎ ವಾಲ್ಮೀಕ್ ಕರಾಡ್ ಅವರ ಒಂದು ಕೊಲೆಯಾಗಿತ್ತು. ಮಹಾರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿಸಿದಂತಹ ಒಂದು ಕೊಲೆ ಕೇಸ್. ಈಗಾಗಲೇ ಮಂತ್ರಿಯ ಇನ್ನೊಬ್ಬ ಪಿಎ ಕಾಕಿ ಲಾಕ್ ಮಾಡಿರುವಂತಹದ್ದು. ಪಿಎ ಬಂಧನದ ಬೆನ್ನಲ್ಲೇ ಬಂಧನದ ಭೀತಿ ಮಂತ್ರಿಗೂ ಕೂಡ ಶುರುವಾಗಿರುವಂತಹದ್ದು. ಎಸ್, ಈಗಾಗಲೇ ಆರೋಪಿತ ಮಂತ್ರಿಯಾಗಿರುವಂತಹ ಧನಂಜಯ್ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಪಿಎ ವಾಲ್ಮೀಕ್ ಕರಾಡ್ ಅವರ ಒಂದು ಕೊಲೆ ಆಗಿತ್ತು. ಮಹಾರಾಷ್ಟ್ರದಲ್ಲಿ ಈ ಒಂದು ಕೊಲೆ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿಸಿದಂತಹ ಒಂದು ಕೊಲೆ ಪ್ರಕರಣ. ಈಗಾಗಲೇ ಮಂತ್ರಿಯ ಇನ್ನೊಬ್ಬ ಪಿಎ ಕೂಡ ಲಾಕ್ ಆಗಿರುವಂತಹದ್ದು. ಪಿಎ ಬಂಧನದ ಬೆನ್ನಲ್ಲೇ ಬಂಧನದ ಭೀತಿ ಆ ಮಂತ್ರಿಗೆ ಶುರುವಾಯಿತಾ? ಎಸ್, ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ ಅಲ್ಲ, ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ. ಮಹಾರಾಷ್ಟ್ರದ ಮಂತ್ರಿಯೊಬ್ಬರಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ. ಮಹಾರಾಷ್ಟ್ರದ ಮಂತ್ರಿಯೊಬ್ಬರು ತನ್ನ ಪಿ ಎಯನ್ನು ಕೊಲೆ ಮಾಡಲಿಕ್ಕೆ ಮತ್ತೊಬ್ಬ ಪಿ ಎಯನ್ನು ಬಳಸಿಕೊಂಡಂತಹ ಒಂದು ಘಟನೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದೇವೇಂದ್ರ ಫಡ್ನವೀಸ್, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ಈಗ ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡ್ತಿರುವಂತಹದ್ದು. ಈಗಾಗಲೇ ಪೊಲೀಸರಿಗೂ ಕೂಡ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ದರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಿ, ಹೀಗಂತ ದೇವೇಂದ್ರ ಫಡ್ನವೀಸ್ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಸೂಚನೆ ಆಧಾರದ ಮೇಲೆ ಆ ಮಂತ್ರಿಗೆ ಈಗ ಒಂದು ಭಯ ಶುರುವಾಗಿರುವಂತಹದ್ದು. मंत्री श्री धनंजय मुंडे, इन्होंने अपने पद का इस्तीफा मुझे सौंपा। मैंने ये इस्तीफा स्वीकृत किया है और अगली कार्रवाई के लिए मैंने ये इस्तीफा राज्यपाल जी के पास भेज दिया है। महाराष्ट्र के मंत्री श्री धनंजय मुंडे, इन्होंने अपने पद का इस्तीफा मुझे